ಹೇಳಿ. ಈಗ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಹೇಗಿದೆ? ನಿಖಿಲ್ ಗೆಲುವು ಅಲ್ಲ, ಇವಾಗಲೇ ಚುನಾವಣೆ ಮುಗಿದೋಗಿದೆ. 23ನೇ ತಾರೀಕು ಮತ ಎಣಿಕೆ ಇದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ. ಅಲ್ಲ, ಇವಾಗ ಏನಾಯಿತು, ಹಲವಾರು ಘಟನೆಗಳು ಏನಾಯಿತು, 2-3 ಘಟನೆಗಳು ಎಲೆಕ್ಷನ್ ಚುನಾವಣೆ 3-4 ದಿವಸ ಇದ್ದಾಗೆ. ಹಾಗಾಗಿ ಒಂದು JDS ಪರವಾಗಿ BJP JDS ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ. ಕೋವಿಡ್ ಹಗರಣದ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಆ ವಿಚಾರ ಬಗ್ಗೆ ತಮಗೇನು ಮಾಹಿತಿ ಇದೆ? ಇಲ್ಲ, ನನಗೇನು ಮಾಹಿತಿ ಏನಿಲ್ಲ. ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ. ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲಕ್ಕೆ ಇಲ್ಲ. ನಾವು ಒಬ್ಬರು ಇನ್ವೈಟೀಸು, ನಮ್ಮದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋಂಥದ್ದು, ಒಪಿನಿಯನ್ ಕೊಡೋಂಥದ್ದು ಅಷ್ಟೇ. ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ. ಕಾರಣ ನಿಮ್ಮ ವಿರುದ್ಧ ಒಂದಷ್ಟು ಆರೋಪಗಳು ಬರ್ತಿದೆ. ಮತ್ತೆ ನೀವು ಪ್ರಕರಣದಲ್ಲಿ ನಿಮ್ಮ ವಿರುದ್ಧ ಗಂಭೀರ ಆರೋಪಗಳ ಜೊತೆಗೆ ನಿಮಗೆ ಸಂಕಷ್ಟ ಎದುರಾಗ್ಬೋದು ಅನ್ನೋ ಮಾತು. ಇಲ್ಲ ಸರಿ, ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ. ಓಕೆ, ಅಲ್ಲ ಡಾಕ್ಟರ್, ಅದು ಡ್ರಗ್ ಖರೀದಿ ಇರ್ಬೋದು, ಬೆಡ್ಗಳು ಖರೀದಿ, ಅದನ್ನ ಡಿಸ್ಕಸ್ ಮಾಡ್ತಾ ಇದ್ರಾ? ಇಲ್ಲ ಅದೆಲ್ಲ ಇಲ್ಲ. ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ, ಅನೇಕ ತಜ್ಞರಿದ್ದಾರೆ, ಅನೇಕ ಅಧಿಕಾರಿಗಳಿದ್ದಾರೆ, ಇಲಾಖೆಗಳಿದೆ. ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ, ಗ್ಲೋಬಲ್ ಎಮರ್ಜೆನ್ಸಿ ಅದು. ಸೊ ಹೀಗಾಗಿ ನಮ್ಮದು, ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ, ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ. ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸದಸ್ಯ ಅಷ್ಟೇ. ಅಲ್ಲ, ನೋಡೋಣ ಅದು ಏನಾಗುತ್ತೆ. ಇನ್ನೂ ಅವೆಲ್ಲ ವಿಚಾರದಲ್ಲಿ ಯಾವ ಥರದ ನಮ್ಮದು ನಾನು ಹೇಳಿದ್ನಲ್ಲ, ನಾವು ಅದಕ್ಕೆ ನಮ್ಮದೇನಿದ್ರು ಸಲಹೆ. ಅಲ್ಲ, ಎಲ್ಲಿ ಡ್ರಗ್ ಖರೀದಿ ಮಾಡಬೇಕು ಆ ಥರ ಸಲಹೆಗಳು ಯಾವ ಥರ? ಈಗ ಅದೆಲ್ಲ ಕಮಿಟಿಯವರು ಇರ್ತಾರೆ. ಸೊ ನಮ್ಮದು ಈಗ ನಾವೇನು, ನಮ್ಮದು ಯಾವುದು ನೇರವಾಗಿ ಯಾವುದು ಏನಿಲ್ಲ. ಓಕೆ, ಅಲ್ಲ, ನಿಮ್ಮ ವಿರುದ್ಧ ತನಿಖೆ ಆದರೆ ತನಿಖೆ ಸಿದ್ಧಾನ ಅಲ್ಲ, ಅದು ನೋಡ ಬಿಡಿ, ಅದು ನೋಡೋಣ ಮುಂದೆ ನೋಡಿ. ಕರ್ನಾಟಕ ಮಾತ್ರ ಇಲ್ಲ, ಇಡೀ ದೇಶದಲ್ಲಿ BJP JDS ವಿನ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.